ಓಕೆ, ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ ವೈ ಡೈರೆಕ್ಟ್ ಸೆಲ್ಲಿಂಗ್ ಇಸ್ ಗ್ರೋಯಿಂಗ್. ಯಾಕೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅನ್ನೋದು ತುಂಬಾ ಫಾಸ್ಟ್ ಆಗಿ ಗ್ರೋ ಆಗ್ತಿದೆ. ಲಾಸ್ಟ್ ಫೈನಾನ್ಷಿಯಲ್ ಇಯರ್ ಅಲ್ಲಿ ಇಟ್ ಮೇಡ್ ಅರೌಂಡ್ 20,000 crores ಆಫ್ ಟರ್ನ್ ಓವರ್ ಓನ್ಲಿ ಇನ್ ಇಂಡಿಯಾ. ಸೊ ಇಷ್ಟು ಫಾಸ್ಟ್ ಗ್ರೋತ್ಗೆ ಕಾರಣ ಏನು, ಬನ್ನಿ ನೋಡೋಣ. ಡೈರೆಕ್ಟ್ ಸೆಲ್ಲಿಂಗ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಯಾವುದೇ ರೀತಿ ಶಾಪ್ಸ್ ಇರಬೇಕು ಅಂತಿಲ್ಲ. ಸೊ ಹಾಗಾಗಿ ನೋ ಶಾಪ್ಸ್ ಅಂತ ಹೇಳಿದ್ರೆ ಯಾರು ಎಲ್ಲಿಂದ ಯಾವಾಗ ಬೇಕಿರೋ ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು. ಇನ್ನೊಂದು ಏನಂತ ಹೇಳಿದ್ರೆ ನೋ ಮಿಡಲ್ ಮ್ಯಾನ್ ಅಂತ ಹೇಳಿದ್ರೆ ಡಿಸ್ಟ್ರಿಬ್ಯೂಟರ್ಸ್ ಇರಲ್ಲ, ಹೋಲ್ಸೇಲರ್ಸ್ ಇರಲ್ಲ, ಝೋನಲ್ ಡಿಸ್ಟ್ರಿಬ್ಯೂಟರ್ಸ್ ಅಂತಾರೆ, ಎಕ್ಸೆಟ್ರಾ 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 ಮಿಡಲ್ ಮ್ಯಾನ್ಸ್ ಯಾರು ಇರಲ್ಲ. ಸೊ ಹಾಗಾಗಿ ಕಂಪನಿ ತುಂಬಾ ಕಾಸ್ಟ್ ಅನ್ನ ಸೇವ್ ಮಾಡುತ್ತೆ. ಥರ್ಡ್ ಒನ್ ಈಸ್ ಲೋವರ್ ಕಾಸ್ಟ್. ಲೋವರ್ ಕಾಸ್ಟ್ ಅಂತ ಹೇಳಿದ್ರೆ ಪ್ರಾಡಕ್ಟ್ಸ್ ಗಳು ತುಂಬಾ ಅಫೋರ್ಡೆಬಲ್ ಆಗಿಬಿಡುತ್ತೆ ಜನಗಳಿಗೆ. ದ ಲಾಸ್ಟ್ ಒನ್ ಈಸ್ ಬೆಟರ್ ವ್ಯಾಲ್ಯೂ ಅಂತ ಹೇಳಿದ್ರೆ ಜನಗಳಿಗೆ ಅದೇ ಪ್ರೈಸ್ಗೆ ಉತ್ತಮ ಕ್ವಾಲಿಟಿಯ ಪ್ರಾಡಕ್ಟ್ಸ್ ಗಳು ರೀಚ್ ಆಗುತ್ತೆ. ಅದಕ್ಕಾಗಿ ಈಗ ಟ್ರೆಂಡ್ ಚೇಂಜ್ ಆಗ್ತಾ ಇದೆ. ಸೊ ಅಡ್ವರ್ಟೈಸ್ಮೆಂಟ್ ಗಳ ಮೇಲೆ ಬಿಲೀವ್ ಮಾಡೋಕ್ಕಿಂತ ಜನಗಳು ರೆಫರೆನ್ಸ್ ಗಳ ಮೇಲೆ, ರೆಕಮೆಂಡೇಶನ್ಸ್ ಗಳ ಮೇಲೆ ಜಾಸ್ತಿ ಬಿಲೀವ್ ಮಾಡ್ತಾರೆ. ನೀವು ನೋಡಬಹುದು ಆನ್ಲೈನ್ ಅಲ್ಲಿ ಇನ್ಫ್ಲುಯೆನ್ಸರ್ಸ್ ಆಗಿರ್ಬೋದು, ಅವರು ಕೂಡ ಸೆಲ್ಫ್ ಯೂಸ್ ಮಾಡಿ ಒಂದಿಷ್ಟು ಪ್ರಾಡಕ್ಟ್ಸ್ ಗಳನ್ನ ಪ್ರಮೋಟ್ ಮಾಡ್ತಾರೆ. ಜನಗಳು ಅದನ್ನ ಜಾಸ್ತಿ ಬಿಲೀವ್ ಮಾಡ್ತಾರೆ. ಸೊ ರೆಕಮೆಂಡೇಶನ್ಸ್ ಎನ್ನುವಂಥದ್ದು ಅಡ್ವರ್ಟೈಸ್ಮೆಂಟ್ ಗಳಿಗಿಂತ ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿದೆ, ಅದು ಕೂಡ ಈ ಟೈಮ್ ಅಲ್ಲಿ. ದಟ್ಸ್ ವೈ ಡೈರೆಕ್ಟ್ ಸೆಲ್ಲಿಂಗ್ ಈಸ್ ಗ್ರೋಯಿಂಗ್ in India.